ಹನೂರಿನಲ್ಲಿ ಮೂವರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಒಂದೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಇದೀಗ ಕಾವೇರಿ ವನ್ಯಧಾಮದಲ್ಲಿ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕಳ್ಳಬೇಟೆ ತಡೆ ಶಿಬಿರಗಳನ್ನೇ ಇದೀಗ ಗುರಿಯಾಗಿಸಿ ಸ್ಫೋಟ ಮಾಡಲಾಯಿತಾ? ಜಿಲೆಟಿನ್ ಸ್ಫೋಟ ಇದೆಲ್ಲವೂ ಕೂಡ ಅರಣ್ಯಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿಯೇ ಮಾಡಲಾಗಿತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕೋಚಿಂಗ್ ಕ್ಯಾಂಪ್ಗಳೇ ಧ್ವಂಸ ಮಾಡಲಾಗಿದೆ. ಆತಂಕಕ್ಕೆ ಕಾರಣವಾಗಿದೆ ಈಗ ಎಪಿ ಕ್ಯಾಂಪ್ಗಳ ಬ್ಲಾಸ್ಟ್. ಒಟ್ಟು 4 ಆಂಟಿ ಪೋಚಿಂಗ್ ಕ್ಯಾಂಪ್ಗಳು ಸ್ಫೋಟ ಆಗಿದೆ. ಇದೆಲ್ಲವೂ ಕೂಡ ಬೇಕಂತ ಮಾಡಿರುವಂತದ್ದ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಯಾರು ಮಾಡಿರ್ಬೋದು? ಈಗಾಗಲೇ 3ರನ್ನ ಶೂಟೌಟ್ ಮಾಡಿ ಸಾವನ್ನಪ್ಪಿದ್ರು. ಅದಾದ ನಂತರ ಈ ಒಂದು ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಹನೂರಿನಲ್ಲಿ ಅನ್ನುವಂಥದ್ದು ಕೂಡ ಗಮನಿಸಿದ್ದೀವಿ. ಈಗ ಬಹಳ ಗಂಭೀರವಾಗಿ ಈ ಒಂದು ಪ್ರಕರಣ ಪರಿಗಣಿಸಲಾಗಿದೆ. ಇದೀಗ ಒಂದೊಂದೇ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಬೇರೆಯೇ ತಿರುವನ್ನ ಪಡಿತಾ ಇದೆ ಈ ಒಂದು ಪ್ರಕರಣ. ಈಗ ಇದೆಲ್ಲವೂ ಕೂಡ ಕಳ್ಳಬೇಟೆ ತಡೆ ಶಿಬಿರಗಳನ್ನ ಗುರಿಯಾಗಿಸಿ ಒಂದು ಕಡೆ ಸ್ಫೋಟ ಮಾಡಲಾಗಿದೆ ಅಂತಂದ್ರೆ ಅಲ್ಲಿರುವಂತಹ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಏನಾದ್ರೂ ಮಾಡಿದ್ರಾ, ಅಥವಾ ಮುಂಚಿತವಾಗಿ ಎಲ್ಲೂ ಕೂಡ ಪ್ರೀ ಪ್ಲಾನ್ ಮಾಡ್ಕೊಂಡು ಆ ಒಂದು ಕಾಡಿನ ಅರಣ್ಯ ಪ್ರದೇಶದ ಒಳಗೆ ಹೋಗಿದ್ರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಒಂದು ಕಡೆ ಇವರೆಲ್ಲರೂ ಕೂಡ ಕಳ್ಳ ಬೇಟೆಗಾರರೇ ಆಗಿದ್ರ? ನಿಜವಾಗ್ಲೂ ಕೂಡ ಈಗಾಗಲೇ ಅರಣ್ಯಾಧಿಕಾರಿಗಳು ಹೇಳ್ತಾ ಇರುವಂಥದ್ದು 3 ಕೂಡ ಬೇಟೆ ಆಡ್ಲಿಕ್ಕೆ ಹೋಗಿದ್ರು. ಯಾವುದೇ ಹಸು ಹುಡ್ಕಕ್ ಹೋಗಿರ್ಲಿಲ್ಲ. ಅದರಲ್ಲೂ ಕೂಡ ಅಷ್ಟು ರಾತ್ರಿಯಲ್ಲಿ ಯಾರು ತಾನೇ ಹಸು ಹುಡ್ಕಕ್ ಹೋಗ್ತಾರೆ? ಎಲ್ಲರೂ ಕೂಡ ಬೇಟೆ ಆಡ್ಲಿಕ್ಕೆ ಹೋಗಿದ್ರು. ಹಾಗಾಗಿ ತಮ್ಮ ಆತ್ಮರಕ್ಷಣೆಗೋಸ್ಕರ ಇಲಾಖೆ ಅಧಿಕಾರಿಗಳು ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಈ ಕ್ಯಾಂಪ್ಗಳೇನಿರುತ್ತೆ, ಆಂಟಿ ಪೋಚಿಂಗ್ ಕ್ಯಾಂಪ್ ಏನಿರುತ್ತೆ, ಆ ಕ್ಯಾಂಪ್ಗಳನ್ನ ಜಿಲೆಟಿನ್ ಇಟ್ಟು ಸ್ಫೋಟ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದರಲ್ಲಿ ಕ್ಲಿಯರ್ ಪಿಕ್ಚರ್ ಏನು ಅನ್ನುವಂಥದ್ದು ಈಗಲೂ ಕೂಡ ಇರುವಂಥ ಒಂದು ಪ್ರಶ್ನೆ. ಆದರೆ ಈಗ ಈ ರೀತಿಯಾಗಿ ಕ್ಯಾಂಪ್ಗಳನ್ನ ಅಥವಾ ಜಿಲೆಟಿನ್ ಮೂಲಕ ಅದನ್ನು ಸ್ಫೋಟ ಮಾಡುವಂಥದ್ದು, ಅಥವಾ ಇದೆಲ್ಲರೂ ಕೂಡ ಕಳ್ಳಬೇಟೆ ತಡೆ ಶಿಬಿರಗಳನ್ನೇ ಟಾರ್ಗೆಟ್ ಮಾಡುವಂಥದ್ದು, ಅಥವಾ ಅಲ್ಲಿರುವಂಥ ಅರಣ್ಯ ಇಲಾಖೆಗಳನ್ನೇ ಅಥವಾ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಇದೆಲ್ಲವೂ ಕೂಡ ಮಾಡಲಾಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಶೂಟೌಟ್ ಜಿದ್ದು ಕಳ್ಳಬೇಟೆ ತಡೆ ಶಿಬಿರಗಳೇ ಸ್ಫೋಟ ಆಗಿದೆ. ಈಗ ಘಟನಾ ಸ್ಥಳಕ್ಕೆ ಚಾಮರಾಜನಗರ ಎಸ್ಪಿ ಮುತ್ತುರಾಜ್ ಇದೀಗ ಭೇಟಿ ಕೊಟ್ಟಿದ್ದಾರೆ. ಕರಡಿ ಕಲ್ಲು ಗುಡ್ಡಕ್ಕೆ ಎಸ್ಪಿ ಮುತ್ತುರಾಜ್ ಭೇಟಿ ಪರಿಶೀಲನೆ. ಆಗಸ್ಟ್ 15 ಮತ್ತು ಆಗಸ್ಟ್ 17ರಂದು ಜಿಲೆಟಿನ್ಗಳ ಸ್ಫೋಟ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕಳ್ಳಿದೊಡ್ಡಿ, ಬೂದಿಕೆರೆ, ಬಂಟಳ್ಳಿ, ಭೀಮೇಶ್ವರಿ, ನಾಲಾಪೊಳಿ, ಜಾಗೇರಿ, ಹೊಳೆಮುರದಟ್ಟಿ ಕಳ್ಳಬೇಟೆ ತಡೆ ಶಿಬಿರ ಧ್ವಂಸ ಆಗಿದೆ 2 ಬಾರಿ. ಕೊತ್ತನೂರು ವಲಯದ ಮಿಂಚನಾರೆ ಹಳ್ಳಿ ಶಿಬಿರವೂ ಕೂಡ ಸ್ಫೋಟ ಮಾಡಲಾಗಿದೆ. ಕಾವೇರಿ ವನ್ಯಧಾಮದಲ್ಲಿ ಆತಂಕದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದಾಳಿಯ ಮಾಹಿತಿ ಅರಿತಿದ್ದಂತ ವನ್ಯಧಾಮದ ಅಧಿಕಾರಿಗಳು ಈಗ ಅಲರ್ಟ್ ಆಗ್ತಿದ್ದಾರೆ. ಅರಣ್ಯದ ಒಳಗಿರುವಂತಹ ಕಳ್ಳಬೇಟೆ ತಡೆ ಶಿಬಿರಗಳು ಫಿನಿಶ್ ಮಾಡಲಾಗ್ತಾ ಇದೆ. ಯಾವ ಉದ್ದೇಶದಿಂದ? ಅವರಿಗೆ ಬೇಟೆ ಮಾಡಲಿಕ್ಕೆ ಅಡ್ಡಿ ಆಗ್ತಿತ್ತು, ಹಾಗಾಗಿ ಇದೆಲ್ಲವೂ ಕೂಡ ಫಿನಿಶ್ ಮಾಡ್ತಿದ್ರು. ಅದು ಕೂಡ ಏನು ಜಿಲೆಟಿನ್ ತರೋ ಮೂಲಕ, ಅಂದ್ರೆ ಜಿಲೆಟಿನ್ ಮೂಲಕ ಸ್ಫೋಟ ಮಾಡಿದ್ದಾರೆ, ಬ್ಲಾಸ್ಟ್ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರು ಬೇಟೆ ಆಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾವ್ರಿಗೆ ಅಡೆತಡೆಗಳು ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಆ ಒಂದು ಶಿಬಿರಗಳನ್ನ ಅಥವಾ ಆ ಒಂದು ಕ್ಯಾಂಪ್ಗಳನ್ನ ಇವರು ಬ್ಲಾಸ್ಟ್ ಮಾಡ್ತಿದ್ರ, ಎಲ್ಲವೂ ಕೂಡ ಫಿನಿಶ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ. ಅರಣ್ಯಕ್ಕೆ ಈಗ ಅತಿಕ್ರಮವಾಗಿ ಪ್ರವೇಶಿಸಿ ಧ್ವಂಸ ಹಾಗೂ ಸ್ಫೋಟ ಮಾಡಲಾಗಿದೆ. ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಖಂಡಿತವಾಗಿ ಕೂಡ ಎಲ್ಲವೂ ಕೂಡ ಪ್ರೀ ಪ್ಲಾನ್ ಅನ್ನುವಂಥ ಅನುಮಾನಗಳು ಹುಟ್ಟುತ್ತಾ ಇದೆ. ಇಷ್ಟು ದಿನ ಬೇರೆ ರೀತಿಯಾದಂತಹ ಒಂದು ಟ್ವಿಸ್ಟ್ ಅನ್ನ ಪಡಿತಾ ಇದ್ದಂತ ಈ ಒಂದು ಪ್ರಕರಣ, ಶೂಟೌಟ್ ಪ್ರಕರಣ, ಈಗ ಬೇರೆ ತೀರ್ವನ್ನ ಪಡೆದುಕೊಳ್ತಾ ಇದೆ. ಅಂದ್ರೆ ಅವರೆಲ್ಲರೂ ಕೂಡ ಅಮಾಯಕರು, ಪಾಪ ಏನಾಗಿತ್ತೋ ಗೊತ್ತಿಲ್ಲ, ಸುಖಾಸುಮ್ನೆ ಅವ್ರನ್ನ ಹತ್ಯೆ ಮಾಡಲಾಗಿದೆ, ಶೂಟೌಟ್ ಮಾಡಲಾಯಿತು, ಇದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಸರಿ? ಈ ರೀತಿಯಾದಂಥ ಒಂದು ಟರ್ನಿಂಗ್ ಪಡೆದುಕೊಳ್ತಾ ಇತ್ತು ಈ ಒಂದು ಕೇಸ್. ಅದಾದ ನಂತರ ಒಂದಷ್ಟು ಸಾಕ್ಷ್ಯಗಳನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು, ಅಧಿಕಾರಿಗಳು ರಿಲೀಸ್ ಮಾಡಿದ್ರು. ಜಿಂಕೆ ಮಾಂಸ ಇರ್ಬೋದು, ಅಥವಾ ಬಂದೂಕುಗಳಿರ್ಬೋದು, ಅಥವಾ ಅಲ್ಲಿದ್ದಂಥ ಕೆಲವೊಂದು ವಸ್ತುಗಳನ್ನ, ಅಂದ್ರೆ ಸ್ಪಾಟ್ ಮಹಜರ್, ಈಗಾಗಲೇ ಒಂದು ಫೋಟೋದಲ್ಲಿ ಏನು ನೋಡ್ತಾ ಇದೀವಿ, ಸ್ಪಾಟ್ ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖವಾದಂಥ ವಸ್ತುಗಳೇನು ಸಿಕ್ತು ಅದೆಲ್ಲವೂ ಕೂಡ ಅವರು FSLಗೂ ಕಳಿಸಿದ್ರು. ಅದಾದ ನಂತರ ರಿಲೀಸ್ ಮಾಡಿದ್ರು, ಫೋಟೋಗಳನ್ನ ರಿಲೀಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಒಂದು ಕ್ಲಾರಿಟಿಯನ್ನ ಕೊಟ್ಟರು. ಎಲ್ಲರೂ ಕೂಡ ಬೇಟೆ ಆಡ್ಲಿಕ್ಕೆ ಹೋಗಿದ್ರು, ಇದಕ್ಕೆ ಇದೇ ಸಾಕ್ಷಿ ಅಂತ. ಹಾಗಾಗಿ ನಾವು ಶೂಟೌಟ್ ಮಾಡಿದ್ವಿ ಅನ್ನುವಂಥದ್ದು. ಇನ್ನು ಚಾಮರಾಜನಗರ ಹನೂರು ಶೂಟೌಟ್ ಪ್ರಕರಣ, ಅರಣ್ಯ ಇಲಾಖೆಯಿಂದಲೂ ಕೂಡ ಈಗ ತನಿಖೆ ಆರಂಭವಾಗಿದೆ. ಹಿರಿಯ ಅರಣ್ಯ ಅಧಿಕಾರಿಗಳಿಂದ ಸಿಬ್ಬಂದಿ ವಿಚಾರಣೆ ನಡೀತಾ ಇದೆ. ನಾಪತ್ತೆಯಾಗಿದ್ದಂಥ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಎನ್ಕ್ವೈರಿ ಈಗ ಮಾಡಲಾಗ್ತಾ ಇದೆ. ಶೂಟೌಟ್ ಸಂದರ್ಭದಲ್ಲಿ ಇದ್ದಂಥ ಸಿಬ್ಬಂದಿಗಳ ವಿಚಾರಣೆ, ಕೋಚಿಂಗ್ ಆಗಿ 2 ತಂಡಗಳಾಗಿ ಹೋಗಿದ್ದಂಥ ಸಿಬ್ಬಂದಿ ಚಾಮರಾಜನಗರಕ್ಕೆ ಹಿರಿಯ ಅರಣ್ಯ ಅಧಿಕಾರಿಗಳು ಈಗ ವಿಸಿಟ್ ಕೊಡ್ತಿದ್ದಾರೆ. ಘಟನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತ ಹೇಳಿ ಈಗ ಟೀಮ್ ಮುಂದಾಗಿದೆ. ಹೀಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಈಗ ಅದರಲ್ಲೂ ಕೂಡ ಏನೇನಾಗಬಹುದು ಈ ಒಂದು ಪ್ರಕರಣದಲ್ಲಿ ಅತಿ ಹೆಚ್ಚಾಗಿ ಎಲ್ಲಾ ತನಿಖೆ ಎಲ್ಲಾ ಒಂದು ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಹಾಗಾಗಿ ಈಗ ಅರಣ್ಯ ಇಲಾಖೆಯಿಂದಲೂ ಕೂಡ ತನಿಖೆ ಆರಂಭ ಆಗಿರುವಂಥದ್ದು.
ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳೇನಿರ್ತಾರೆ ಅವರು ಸಿಬ್ಬಂದಿ ಆ ಸಂದರ್ಭದಲ್ಲಿರುವಂತಹ ಸಿಬ್ಬಂದಿಗಳ ವಿಚಾರಣೆ ನಡೆಸ್ತಾ ಇದ್ದಾರೆ. ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಶೂಟೌಟ್ ಸಂದರ್ಭದಲ್ಲಿ ಯಾವೆಲ್ಲ ಸಿಬ್ಬಂದಿಗಳು ಅಲ್ಲಿದ್ರು, ಏನ್ ಮಾಡ್ತಾ ಇದ್ರು, ಎಲ್ಲಿದ್ರು, ಎಷ್ಟೊತ್ತಿಗಿದ್ರು, ಇದೆಲ್ಲವೂ ಕೂಡ ಆಗಿದ್ದು ಇವ್ರಿಗೆ ಗೊತ್ತಾಯ್ತಾ? ಹೇಗ್ ಗೊತ್ತಾಯ್ತು? ಈಗ ಇವ್ರಿಗಾಗಲೇ ಬೇಟೆ ಆಡ್ಲಿಕ್ಕೆ ಬಂದಿದ್ದಾರೆ ಅಥವಾ ಮತ್ತೊಂದು ಕಾರಣಕ್ಕೋಸ್ಕರ ಅಷ್ಟು ರಾತ್ರಿಯಲ್ಲಿ ಅರಣ್ಯ ಪ್ರದೇಶಕ್ಕೆ 3 ಎಂಟ್ರಿ ಕೊಟ್ಟಿದ್ದಾರೆ ಅಂತಂದ್ರೆ ಏನಕ್ಕೆ ಬಂದಿದ್ರು? ಅಥವಾ ಈ ಹಿಂದೆಯೂ ಅವ್ರೇನಾದ್ರೂ ಬಂದಿದ್ರಾ, ಬೇಟೆ ಆಡ್ಲಿಕ್ಕೆ ಬಂದಿದ್ರಾ, ಅಥವಾ ಅದೆಲ್ಲವೂ ಕೂಡ ಗೊತ್ತಿದ್ದಂತ ಅರಣ್ಯ ಸಿಬ್ಬಂದಿ ಆದ್ರೂ ಕೂಡ ಸುಮ್ಮನಾಗಿದ್ರಾ, ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿತ್ತಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ಆರಂಭ ಆಗಿರುವಂಥದ್ದು. ಒಂದು ಕಡೆ ಪೊಲೀಸರು ತನಿಖೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಅರಣ್ಯ ಇಲಾಖೆಯು ಕೂಡ ಹಿರಿಯ ಅಧಿಕಾರಿಗಳೇನಿರ್ತಾರೆ ಅವರು ಕೂಡ ಈಗ ಒಂದು ಮಾಹಿತಿಯನ್ನ ಕಲೆ ಹಾಕಕ್ ಮುಂದಾಗಿದ್ದಾರೆ. ಶೂಟೌಟ್ ಸಂದರ್ಭದಲ್ಲಿ ಯಾರೆಲ್ಲ ಸಿಬ್ಬಂದಿಗಳಿದ್ರು ಅವ್ರ ವಿಚಾರಣೆ ಕೋಚಿಂಗ್ ಆಗಿ 2 ತಂಡಗಳಾಗಿ ಸಿಬ್ಬಂದಿ ಹೋಗಿರ್ತಾರೆ. ಚಾಮರಾಜನಗರಕ್ಕೆ ಇದೀಗ ಹಿರಿಯ ಅರಣ್ಯ ಅಧಿಕಾರಿಗಳೇನಿರ್ತಾರೆ ವಿಸಿಟ್ ಕೊಟ್ಟು ಘಟನೆ ಬಗ್ಗೆ ಸಂಪೂರ್ಣವಾಗಿ A to Z ಮಾಹಿತಿಯನ್ನ ಕಲೆ ಹಾಕಬೇಕು ಅಂತ ಹೇಳಿ ಮುಂದಾಗ್ತಿದ್ದಾರೆ. ಈಗಾಗಲೇ ಸ್ಪಾಟ್ ಹಾಜರಾಯಿತು. ಸುಮಾರು 2 ರಿಂದ 3 ಬಾರಿ ಸ್ಥಳಕ್ಕೆ ಹೋಗಿ ಅದೆಲ್ಲವೂ ಕೂಡ ಪರಿಶೀಲನೆ ಮಾಡಿದ್ರು. ಸುತ್ತಮುತ್ತ ಏನಾದ್ರು ಸಿಗುತ್ತಾ ಅಂತ ಹೇಳಿ ನೋಡಿದ್ರು ಪೊಲೀಸರು ಕೂಡ. ಅದಾದ ನಂತರ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಒಂದು ಜಾಗಕ್ಕೆ ಭೇಟಿ ಕೊಟ್ಟರು. ಏನಾಗಿರ್ಬೋದು ಅಂತ ಹೇಳಿ ಎಲ್ಲ ರೀತಿಯಾದಂಥ ಒಂದು ತನಿಖೆ ನಡೆಸಬೇಕು, ಸತ್ಯಾಂಶ ಹೊರಗೆ ಬರಬೇಕು. ಆ್ಯಕ್ಚುಲಿ ನಿಜವಾಗ್ಲೂ ಏನಾಗ್ತಾ ಇದೆ ಇಲ್ಲಿ? ಇಷ್ಟು ದಿನ 3 ಜನರನ್ನ ಈಗಾಗಲೇ ಖಂಡಿತವಾಗಿಯೂ ಕೂಡ ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವರನ್ನ ಶೂಟೌಟ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಅಂದರೆ ಒಂದು ಜೀವವನ್ನು ತೆಗೆಯುವಂಥ ಒಂದು ರೈಟ್ಸ್ ಯಾರಿಗೂ ಇಲ್ಲ. ಅದು ಅರಣ್ಯ ಇಲಾಖೆ ಅಧಿಕಾರಿಗಳೇ ಇರಲಿ, ಏನೇ ಇರಲಿ, ಅವ್ರ ಆತ್ಮರಕ್ಷಣೆಗೋಸ್ಕರ ಶೂಟೌಟ್ ಮಾಡಿದ್ರು ಅಂತಂದರೆ ಅವ್ರ ಕಾಲಿ ಗುಂಡಾರಿಸಬೇಕಿತ್ತು, ಅಥವಾ ಬೇರೆ ರೀತಿಯಾದಂಥ ಕ್ರಮ ತಗೊಳ್ಬೋದಿತ್ತು, ಅಥವಾ ಈ ರೀತಿಯಾಗಿ ಬಹಳ ಹತ್ತಿರದಿಂದ ಎದೆಯನ್ನು ಸೀಳಿ ಎದೆಗೆ ತಾಕುವಂತೆ ಅವ್ರನ್ನ ಫೈರಿಂಗ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಈ ಒಂದು ಚಾಮರಾಜನಗರ ಶೂಟೌಟ್ ಪ್ರಕರಣ ದಿನೇ ದಿನೇ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಇದೆಲ್ಲವೂ ಕೂಡ ಇಲ್ಲಿದ್ದಂತಹ ಕ್ಯಾಂಪ್ಗಳನ್ನ ಅಥವಾ ಈ ಒಂದು ಕಳ್ಳಬೇಟೆ ತಡೆ ಶಿಬಿರಗಳೇನಿರುತ್ತೆ ಇದೆಲ್ಲವೂ ಕೂಡ ಬ್ಲಾಸ್ಟ್ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಆಗಿತ್ತಾ? ಎಷ್ಟು ಜನ ಒಳಗೆ ಹೋಗಿದ್ರು, ಏನಾಗಿರ್ಬೋದು ಆಕ್ಚುಲಿ ಅವತ್ತು ಅಂತ? ರೋಶ್ನಿ, ಏನು ಕಾವೇರಿ ವನ್ಯಧಾಮದಲ್ಲಿ ನಡೆದಂತ ಎನ್ಕೌಂಟರ್ ಪ್ರಕರಣ ದಿನದಿಂದ ದಿನಕ್ಕೂ ಕೂಡ ರೋಚಕ ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಇದೀಗ ಏನು ಕಳ್ಳಬೇಟೆ ತಡೆ ಶಿಬಿರಗಳೇನಿದೆ ಅವನ್ನ 9 ಕಡೆ ಇವರು ಈಗ ಜಿಲೆಟಿನ್ ಗಳನ್ನ ಬಳಸಿ ಏನು ಧ್ವಂಸ ಮಾಡಿದ್ದಾರೆ. ಆ ಒಂದು ಸ್ಥಳಕ್ಕೆ ಚಾಮರಾಜನಗರದ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಾದಂತ ಮುತ್ತುರಾಜ್ ಅವರು ಭೇಟಿ ನೀಡಿ ಏನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಕೃತ್ಯದ ಹಿಂದೆಗಡೆ ಯಾರು ಇರ್ಬೋದು ಅನ್ನುವ ಒಂದು ಸಂಶೋಧನೆಗೆ ಈಗ ಪೊಲೀಸ್ ಇಲಾಖೆ ಇಳಿದಿರುವಂತದ್ದು. ಯಾಕೆಂತಂದ್ರೆ ಅವರು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ಏನು ಸ್ಫೋಟವನ್ನು ಮಾಡಿದರೆ ಈ ಸ್ಫೋಟಕ ವಸ್ತುಗಳು ಅವ್ರಿಗೆ ಲಭ್ಯವಾಗಿದ್ದ ಹೇಗೆ, ಮತ್ತೆ ಇವರು ಎಷ್ಟು ಜನರ ತಂಡದ ಒಂದು ಗುಂಪಿದೆ ಅನ್ನೋ ಒಂದು ಮಾಹಿತಿ ಈಗ ಅವರು ಕಲೆ ಹಾಕ್ಬೇಕಾಗಿದೆ. ಹಾಗಾಗಿ ಏನು ಸ್ಫೋಟಗೊಂಡ ಸ್ಥಳಗಳಿಗೆ ಭೇಟಿ ನೀಡಿ ಏನು ಅಧಿಕಾರಿಗಳು ಏನು ಪರೀಕ್ಷೆಗಳನ್ನ ಮಾಡ್ತಾ ಇರುವಂತದ್ದು, ಮತ್ತೆ ಅಲ್ಲಿ ಸಿಗುವಂತಹ ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಆ ಮುಖಾಂತರ ಒಂದು ಏನು ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಪ್ರಕರಣ ನಿಜಕ್ಕೂ ಕೂಡ ಪ್ರಾರಂಭದಲ್ಲಿ ಆಗಿದ್ದು ಬೇಟೆಗಾಗಿ ಹೋದಂತವರ ಮೇಲೆ ಏನು ಅಕ್ರಮವಾಗಿ ಗುಂಡು ದಾಳಿ ಮಾಡಿ ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಏನು ಹೋರಾಟಗಾರರು ಮತ್ತೆ ಅವರ ಸ್ಥಳೀಯರು ಮತ್ತು ಕುಟುಂಬಸ್ಥರು ಮಾಡಿದ್ರು. ಇದೀಗ ಏನು ಜಿಲೆಟಿನ್ ಬಳಸಿ ಏನು ಅರಣ್ಯ ಅಧಿಕಾರಿಗಳನ್ನ ಏನು ಕಚೇರಿಗಳು ಅವುಗಳನ್ನ ಧ್ವಂಸ ಮಾಡುತ್ತಿರುವುದು ನೋಡಿದ್ರೆ ನಿಜಕ್ಕೂ ಕೂಡ ಇದು ಬೇರೆ ರೀತಿಯ ಒಂದು ವಿಚಾರ ಇರಬಹುದು. ಹಾಗಾಗಿ ಈ ಒಂದು ವಿಚಾರವನ್ನ ಬಯಲಿಗೆಳಿಬೇಕು ಅಂತಂದ್ರೆ ತನಿಖೆ ಮಾಡಿನೇ ಹೊರಗೆ ಬರ್ಬೇಕಾಗಿದೆ. ರೋಶ್ನಿ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಇದೀಗ ಎಲ್ಲ ರೀತಿಯಾದಂಥ ಅಥವಾ ಎಲ್ಲ ಆಯಾಮದಲ್ಲೂ ಕೂಡ ಈಗ ತನಿಖೆ ಆರಂಭ ಆಗಿದೆ. ಬಹಳ ಪ್ರಮುಖವಾಗಿ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಇಷ್ಟೊಂದು ಇವರು ಜಿಲೆಟಿನ್ ಕೂಡ ತಂದಿದ್ರು ಅಲ್ಲಿ ಸ್ಫೋಟ ಮಾಡಲಿಕ್ಕೆ ಅಂತಂದರೆ ಆ ಒಂದು ಜಿಲೆಟಿನ್, ಆ ಒಂದು ವಸ್ತುಗಳು ಇವರಿಗೆ ಹೇಗೆ ಸಿಕ್ತು ಅಥವಾ ಎಲ್ಲಿಂದ ಪತ್ತೆ ಆಯಿತು? ಈಗಾಗಲೇ 3 ಜನ ಅಥವಾ 4 ಜನ ಹೋಗಿದ್ರು ಅನ್ನೋಂಥದ್ದು ಕೂಡ ಈಗಾಗಲೇ ಅನುಮಾನ ಇದೆ. ಎಷ್ಟು ಜನ ಗುಂಪಲ್ಲಿ ಹೋಗಿದ್ರು, ಯಾವೊಂದು ಕಾರಣಕ್ಕೋಸ್ಕರ ಹೋಗಿದ್ರು? ಆಲ್ಮೋಸ್ಟ್ ಈಗ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಖಂಡಿತವಾಗಿಯೂ ಕೂಡ ಇವರೆಲ್ಲರೂ ಕೂಡ ಕಳ್ಳ ಬೇಟೆಗಾರರು, ಹಾಗಾಗಿ ಬೇಟೆ ಮಾಡಲಿಕ್ಕೆ ಹೋಗಿದ್ರು ಅನ್ನೋಂಥ ಒಂದು ಗಂಭೀರ ಆರೋಪ. ಹಾಗಾಗಿ ಈಗಾಗಲೇ ಪೊಲೀಸರು ಕೂಡ ತನಿಖೆ ಆರಂಭ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾದಂಥ ತನಿಖೆ ನಡೆಯುತ್ತೆ ಅಥವಾ ಸತ್ಯಾಂಶ ಹೊರಗೆ ಬರುತ್ತಲ್ವಾ, ಅದಾದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಈಗಾಗಲೇ ಮೃತರ ಕುಟುಂಬಸ್ಥರು ಅಂಥದ್ದು ಏನೂ ಆಗೇ ಇಲ್ಲ, ನಮ್ಮ ಹಸು ಹುಡ್ಕಕ್ಕೆ ಹೋಗಿದ್ರು ಅಷ್ಟೇ ಅಂತ ಹೇಳಿ ವಾದ ಮಾಡ್ತಿದ್ರು. ಸರ್ಕಾರಕ್ಕೆ ಒತ್ತಡ ಹಾಕಿದ್ರು, ಇದು ಹತ್ಯೆ ಆಗಿದೆ, ಸುಖ ಸುಮ್ಮನೆ ಅವರನ್ನ ಕೊಲೆ ಮಾಡಲಾಗಿದೆ, ಅವರನ್ನ ಟಾರ್ಗೆಟ್ ಮಾಡಿ ಸುಖ ಸುಮ್ಮನೆ 3 ಜೀವ ತೆಗೆದುಬಿಟ್ರು ಅಂತ ಹೇಳಿ ಈ ರೀತಿಯಾದಂಥ ಆರೋಪ ಮಾಡಿದ್ರು. ಅದಾದ ನಂತರ ಈಗ ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ